ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನವರಾಜ್ ವರ್ಲ್ಡ್. ಹೆಲೋ ಎವ್ರಿವನ್, ಹೋಪ್ ಯು ಇಸ್ ಡೂಯಿಂಗ್ ವೆಲ್. ಸೊ ನಿಮಗೆ ಅಲ್ಲಿ ಮಿರರ್ ರಿಫ್ಲೆಕ್ಷನ್ ಆಗಲಿ ಅಥವಾ ಇಲ್ಲಿ ಕಬೋರ್ಡಲ್ಲಿ ಎಲ್ಲ ಕಸ ಕಾಣಿಸ್ತಿರ್ಬೋದು. ಆ್ಯಕ್ಚುಲಿ ಕಸ ಅಲ್ಲ, ನನ್ನ ಬಟ್ಟೆನೇ. ಸೊ ಅಷ್ಟು ಹರಿಬರಿಯಲ್ಲಿ ಎಲ್ಲನೂ ಎಳ್ಳಾಕಿ ಏನು ಹಾಕ್ಕೊಳ್ಳೋದು ಅಂತ ಐಡಿಯಾ ಹೇಳ್ದಿರ ಸರಿ ಏನೋ ಒಂದು ಸಿಕ್ಕಿ. ಸೊ ಒಂದು ಕ್ರಾಪ್ ಟಾಪು, ಒಂದು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ಲಿಟ್ರಲಿ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಕಾನ್ಸರ್ಟ್ ಹೋಗೋದು ಇಸ್ ಲೈಕ್ ಒನ್ ಆಫ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು, ಸ್ಮಾಲ್ ಡ್ರೀಮ್. ನಮ್ಮ ಕಾಲೇಜಲ್ಲಿ ಆ ಥರ ಈವೆಂಟ್ಸ್ ಎಲ್ಲ ಚಾನ್ಸೇ ಇದ್ದಿಲ್ಲ, ಕಾಲೇಜೇ ಆಗೋಯ್ತು. ಸೊ ಇರೋದು ಇಲ್ಲ. ಸೊ ಕಾನ್ಸರ್ಟ್ ಕಾಲೇಜಲ್ಲಿ ಅಟೆಂಡ್ ಮಾಡಿಲ್ಲ. ಸರಿ, ನನ್ನ ಫೇವ್ರೆಟ್ ಸಿಂಗರ್ಸ್ ಕಾನ್ಸರ್ಟ್ ಅಟೆಂಡ್ ಮಾಡೋಣ ಅಂದರೆ ಒಂದು ಅರ್ಮಾನ್ ಮಲ್ಲಿಕ್ದಿತ್ತು. ಆ್ಯಂಡ್ ದೆನ್ ನಮಗೆ ಅವಾಗ ಎಕ್ಸಾಮ್ ಇತ್ತು. ಆ್ಯಕ್ಚುಲಿ ನಮ್ಮ ಕಾಲೇಜೇ, ಬಟ್ ನಮ್ಮ ಕಾಲೇಜ್ ಇನ್ ದ ಸೆನ್ಸ್ ಆಕ್ಸ್ಫರ್ಡೇ, ಬಟ್ ಜೆ ಪಿ ನಗರ್ ಬ್ರಾಂಚಲ್ಲಿರೋ ಆಕ್ಸ್ಫರ್ಡ್, ನಮ್ಮ ಬೊಮ್ಮನಹಳ್ಳಿ ಬ್ರಾಂಚ್ ಅಲ್ಲ. ಸೊ ಅಲ್ಲಿ ಅರ್ಮಾನ್ ಮಲ್ಲಿಕ್ದು ಕಾನ್ಸರ್ಟ್ ಮಾಡಿದಾಗ ಎಕ್ಸಾಮ್ ಇದು, ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಎಡ್ ಶೀರಂದು ನೋಡಿದ್ರೆ 4000 ಇತ್ತು. ಅಷ್ಟೆಲ್ಲ ರೇಜ್ಗೆ ಎಲ್ಲ ಹೋಗೋಕ್ಕಾಗಲ್ಲ. ಸೊ ರಘು ದೀಕ್ಷಿತದ್ದು ಒಂದು ಸಲ ಇತ್ತು. ಸೊ ಅವ್ರದ್ದು ಹಿಂಗೆ ಏನೋ ಲೈಕ್ ಮಿಸ್ ಮಾಡಿಬಿಟ್ಟಿದ್ವಿ, ವಿ ಡಿಡ್ಂಟ್ ನೋ ಅಂತ. ಆ್ಯಂಡ್ ದೆನ್ ವಿ ಆಲ್ಸೋ ಹ್ಯಾಡ್ ಅರಿಜಿತ್ ಸಿಂಗ್. ಸೊ ಆ ಟೈಮಲ್ಲಿ ಇಂಟರ್ನಲ್ಸ್ ಇತ್ತು, ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಫಸ್ಟ್ ಪಿ ಯುಲಿದ್ದಾಗ ಧ್ವನಿ ಬನುಶಾಲಿದು ಸರ್ಗಮಲ್ಲಿ ಆ ಕಾನ್ಸರ್ಟ್ ಅಟೆಂಡ್ ಮಾಡಿದ್ದೆ. ಅದಾಗ್ಬಿಟ್ಮೇಲೆ ನೆವರ್. ಸೊ ತುಂಬ ಆಸೆ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಕನ್ನಡ ಸಿಂಗರ್ಸ್ದು ಅಟೆಂಡ್ ಮಾಡಬೇಕಂತ ತುಂಬ 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 ಆಸೆ ಆಯಿತು. ಅರ್ಜುನ್ ಜನ್ಯದಾಗಲಿ, ವಿಜಯ್ ಪ್ರಕಾಶ್ದಾಗಲಿ, ಅಥವಾ ರಘು ದೀಕ್ಷಿತಾಗಲಿ. ಇನ್ಫ್ಯಾಕ್ಟ್ ಟು ಬಿ ವೆರಿ ಹಾನೆಸ್ಟ್, ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ರಘು ದೀಕ್ಷಿತದ್ದು ಕಾನ್ಸರ್ಟ್ ಅಟೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಬಿಕಾಸ್ ಅವ್ರು ಲುಂಗಿ ಹಾಕೊಂಡು ಆಡೋ ಸ್ಟೈಲ್ನ ನಾನು ಟಿ ವಿಯಲ್ಲಿ ನೋಡ್ಕೊಂಡು ಬಂದು ಒಂದ್ಸಲ ಲೈವಲ್ಲಿ ನೋಡಬೇಕಂತ. ಆ್ಯಂಡ್ ಎಷ್ಟೊಂದು ಸಲ ನಾನು ನಮ್ಮ ಯೂಟ್ಯೂಬ್ ಗ್ಯಾಂಗ್ ಹತ್ರ ಹೇಳ್ಕೊತಿದ್ದೆ, ಪ್ಲಸ್ ಅವರು ಹೇಳ್ತಿದ್ರು. ಆ್ಯಂಡ್ ಇವತ್ತು ಫೈನಲಿ ಸುಮ್ಮನೆ ಇನ್ಸ್ಟಾ ಸ್ಕ್ರಾಲ್ ಮಾಡ್ತಿದ್ದೆ ಬೆಳಗ್ಗೆ, ಆ್ಯಂಡ್ ದೆನ್ ಐ ಗಾಟ್ ದಿಸ್ ಪೋಸ್ಟರ್. ಹಂಗೆ ಸ್ಕ್ರೀನ್ಶಾಟ್ ಹಿಡಿದು ನಮ್ಮ ಗ್ರೂಪಲ್ಲಿ ಕಳಿಸಿದೆ. ಆ್ಯಂಡ್ ಎವ್ರಿಬಡಿ ವೇರ್ ಲೈಕ್ ವಿ ಆರ್ ಗೋಯಿಂಗ್. ಅಷ್ಟೇ ಮುಗಿತು. ಇಟ್ಸ್ ಅ ಸಡನ್ ಪ್ಲ್ಯಾನ್. ಸೊ ಅದಕ್ಕೆ ನನಗೆ ಏನು ಹಾಕ್ಕೊಳ್ಬೇಕಂತೆಲ್ಲ ಐಡಿಯಾ ಇದ್ದಿಲ್ಲ. ಆಲ್ಸೋ ನಾನು ಇವತ್ತು ಹೋಗಿ ಕಾಲೇಜ್ಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಪ್ರವಲಿ ಭೂವಿಗೆಲ್ಲ ಸೆಂಡ್ ಆಫ್ ಕೊಟ್ಟು ಬಂದಿದ್ದು. ಸೊ ವೆರಿ hectic, but I enjoyed the day and I'm going to further also because concert ಹೋಗ್ತಾ ಇದ್ದೀನಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೋ ಎಕ್ಸೈಟೆಡ್ ಗೈಸ್, ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಬಿಕಾಸ್ ಯಾವಾಗಲೂ ನಾವು 3 ಜನನೂ ಮಾತಾಡ್ಕೊತಾ ಇದ್ವಿ ಅದನ್ನು ಕಾನ್ಸರ್ಟ್ಗೆ ಹೋಗಲೇಬೇಕು ಅಂತ. ಆ್ಯಂಡ್ ದೆನ್ ವೆನ್ ಇಟ್ಸ್ ಹ್ಯಾಪನಿಂಗ್ ಫೈನಲಿ, ಅದು ಏನು ಗೊತ್ತಾ ಗೈಸ್, ಫ್ರೀ ಟಿಕೆಟ್, ಫ್ರೀ ಎಂಟ್ರಿ, ಕರ್ನಾಟಕ ಚಿತ್ರಕಲಾ ಪರಿಷತ್ ಅಂತ ಇದೆಯಲ್ಲ, ಸೊ ಅಲ್ಲಿ. ಸೊ ಆ್ಯಕ್ಚುಲಿ 6:30 ಸ್ಟಾರ್ಟು, 6:25 ಆಗಿದೆ ಆಲ್ರೆಡಿ. ಸ್ಯಾನ್ ಕೆಲಸದಿಂದ ಬಂದು ರೆಡಿಯಾಗಿ, ಸೊ ನಾನು ಕಾಲೇಜಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ, ಸೊ ಇವಾಗ ಹೋಗೋಣ ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಎಕ್ಸೈಟೆಡ್ ಗೈಸ್. ಸೊ ನೀವು ಎಕ್ಸೈಟ್ ಆಗಿದ್ರೆ ವ್ಲಾಗ್ ನೋಡೋದ್ರಲ್ಲಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಗೈಸ್, ಸ್ಯಾನ್ ಮನೆ ಹತ್ರ ಬಂದು ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ನೋಡಿ ವಾಯ್ಸು ಸ್ಯಾನ್ದು ಒಳ್ಳೆ ಇಲ್ಲಿ ಬರ್ತಿದ್ದಾಳೆ. ಇಸ್ ಆಲ್ಮೋಸ್ಟ್ ಹಿಯರ್. ಹಾಯ್ ಸ್ಯಾನ್. ನಾನು ಸ್ಯಾನು ಗುಣಾನು ನಾನು ಸ್ಯಾನು ಗುಣಾನು ಒಂದು ಆಟೋದಲ್ಲಿ ಏರ್ಕೊಂಡ್ವಿ. ಅವ್ರು 3 ಜನ ಇನ್ನೊಂದು ಆಟೋದಲ್ಲಿ ಬಂದಿದ್ದಾರೆ. 40 ಮಿನಿಟ್ಸ್ ತೋರಿಸ್ತಿದ್ದಾರೆ. ಸೊ ಆದಷ್ಟು ಬೇಗ ಹೋಗ್ಬೇಕಂತ ಆಸೆ. ಎಷ್ಟೊಂದು ಸಾಂಗ್ಸ್ ಮುಗ್ದೋಗಿರುತ್ತೆ. ವಾಟ್ ಇಫ್ ಮೈ ಫೇವ್ರೆಟ್ ಸಾಂಗ್ಸ್ ಎಲ್ಲ ಆಗೋಗ್ಬಿಟ್ರೆ. ಒಂದೇ ಡೆಫಿನೆಟ್ಲಿ ಕಂಡೆನಾ. ಅದೇ ಇನ್ನೊಂದು ತೇಲಾಡುತ್ತಾ ಐ ಲವ್ ಪ್ರೀತಿಯ ಹೆಸರೇ ನೀನು ಸಾಂಗ್ ತುಂಬ ಇಷ್ಟ. ನೋಡೋಣ ಗೈಸ್, ಇವನ್ಗೆ ನಾವು ಎಲ್ಲ ಹೋಗ್ತಾ ಇದ್ದೀವಿ, ಯಾವ ಸಿಂಗರ್ ಏನೂ ಗೊತ್ತಿಲ್ಲ ಇವನ್ಗೆ, ಸುಮ್ಮನೆ ನನ್ನ ಜೊತೆ ಬರ್ತಿದ್ದಾನೆ. ಬಟ್ ನಮ್ಮ ಗ್ಯಾಂಗಲ್ಲಿ ನಮ್ಮ ಮಮ್ಮಿ, ಸ್ಯಾನ್ ಮಮ್ಮಿ, ಸಂತು ಬರ್ತಿಲ್ಲ ಗೈಸ್. 3 ಜನ ಬೇರೆ ಪ್ಲ್ಯಾನ್ ಮಾಡಿ ಗೈಸ್ ಬಂದ್ವಿ. ಗೈಸ್ ಯಾವುದು ಕಾಲ್ ಮಾಡು ನೋಡಿ, ಕಲಾ ಧ್ವನಿ.
ಇನ್ನೇ ಮನ್ಸಲ್ಲಿ ಸಾಂಗ್ ನಡೀತಿದೆ ಬಾ. ಸಖಿ ಎಲ್ಲಿದ್ದಾರಂತೆ ಅಲ್ಲೇ ಹೋಗಿರ್ತಾರೆ. ಕಾಣಿಸ್ತಿದ್ಯಾ ಸರ್? ಹಾಡಿನ ಅರ್ಥ ಯೋಚನೆ ಮಾಡ್ಬಿಡಿ, ಲೈಫ್ನಲ್ಲಿ ಮಜಾ ಮಾಡಿ ಅಂತ. ಯಾವ್ಯಾವ್ದೋ ದರಿದ್ರ ಚೈನೀಸ್ ಫೋನ್ಸ್ ಹಿಡ್ಕೊಂಡು ಶೂಟ್ ಮಾಡ್ದೆ ನಿಂತೀನಿ. ನೋಡಕ್ ಅಷ್ಟು ಚೆನ್ನಾಗಿದ್ದೀನಿ ಅಂತ ನಾಳೆ ಬೆಳಗ್ಗೆ ಎದ್ಬಿಟ್ಟು ಫೋಟೋ ತೆಗಿ ಅಂತ ಅಂದ್ಬಿಟ್ಟು ಬಾಯ್ ಫ್ರೆಂಡ್ ಹೇಳಿದ್ರೆ ಸಾರಿ ಆಗ ನಾವು ಡಿಲೀಟ್ ಮಾಡ್ತೀನಿ ರಘು ದೀಕ್ಷಿತ್ ವಿಡಿಯೋ. ಸರಿ ಇಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅವ ಕೈ ಎತ್ತಿದ್ರೆ ಏನರ್ಥ? ಕನ್ನಡ ಬರಲ್ವಾ? ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಕನ್ನಡ. ಅವ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೈ ಬಿಡಿಸ್ಕೊಂಡ್ಬಿಟ್ಟು ಸ್ಟಾಪ್ ಹೋಲ್ಡಿಂಗ್ ಅರ್ ಐ ಸೇ ಲೆಟ್ ಅಸ್ ಎಂಜಾಯ್. Ganesh on the violin. Come on! Joe Jacob on the drums and percussion. Sanjay Kumar on the guitar. Paul Anthony, our sound engineer. Hey, sound engineer, Jora Chappalata drum. And now to the most handsome guy. ಅಲ್ಲಿ ಸೌಂಡ್ ಸಿಸ್ಟಮ್ ಹತ್ರ ಏರ್ಬಿಟ್ಟಿದ್ದೆ ನಾನು. ಕಾಣ್ತು ಜಗಳ ಆಡ್ಬಿಟ್ಟೆ ನಾನು ಬಿಡಿ ಅಂತ. ಮೇಲೆ ಹತ್ತಿದೆ ಕಾಣಿಸ್ತು ನನಗೆ. ಮುಂದೆ ನಡ್ಕೊಂಡು ಹೋಗ್ತಿದ್ದೀವಿ, ವಾಟರ್ ಸಿಗ್ಲಿಲ್ಲ ಅಂತ. ಇಲ್ಲ ನಿಂತ್ಕೊಂಡು ಟ್ರೈ ಮಾಡೋದಾ? ಒಂದು ನಡೆಯೋದಾ? ಇಲ್ಲ ಸರ್ಕಲ್ ಹತ್ರ ಹೋಗ್ಬೇಕಂತ, ಅಲ್ಲಿ ಹೋಗ್ಬಿಟ್ಟು. ಓಕೆ ಲೆಟ್ಸ್ ಗೋ. ಏನಾಯ್ತು ಇವಾಗ? ಅಲ್ಲಾಡ್ತಾ ಇಲ್ಲ, ಟ್ರಾಫಿಕಲ್ಲಿ ಇರ್ತಾರೆ, ಜಾಮ್ ಆಗಿದೆ. ಸುಮ್ಮನೆ ರೋಸ್ ಇಸ್ಕೊಂತಿದ್ದಾಳೆ, ಅದನ್ನ 2 ದಿನ ಆದರೆ ಸತ್ತೇ ಹೋಗುತ್ತೆ ರೋಸ್. ಅದು ರೋಸ್ ಸಾಯುತ್ತೆ ಗೈಸ್, ನನ್ನ ಪ್ರೀತಿ ಸಾಯುತ್ತೆ. ಅಯ್ಯೋ ರೋಸ್ ಸಾಯುತ್ತೆ ಗೈಸ್, ನನ್ನ ಪ್ರೀತಿ ಸಾಯುತ್ತೆ. ಅಯ್ಯೋ ಆಗ್ತಾ ಇಲ್ಲ ನನಗೆ. ಓ ಮೈ ಗಾಡ್, ಇನ್ನು ಲೂಪಲ್ಲಿ ಹಾಕ್ತೀನಿ ಇದು ನಾನು. ನೀನೇ ಇಟ್ಕೋ, ನನ್ನ ಕಡೆಯಿಂದ ನಿನಗೆ. ವಾರ ಆಯ್ತು ಇವರು ತಿರುಪತಿಗೆ ಹೋಗಿ ಬಂದು. ಮೊನ್ನೆ ಗುಣಾಲ್ ಬರ್ಡೇ ದಿನ ಬಂದಾಗ ಲಡ್ಡು ಮರ್ತೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಪ್ರಸಾದ ಪವರೇ ಹೋಗ್ಬಿಟ್ಟಿರುತ್ತೆ. ಇದರಲ್ಲಿ ಇರೋದು ಪಂಚರ್ ಸ್ಟಾರ್ಟ್. ಏನಿದು ಆಲೂ ಮಂಚೂರಿಯನಾ? ಆಲೂ ಮಂಚೂರಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿ. ಸ್ಪೈಸಿ ಕಾರ್ನ್. ಕರೆಕ್ಟ್. ಸಡನ್ನಾಗಿ ಯಾರೋ ಬೇಕು ಅಂತಿದ್ದಾರೆ ಗೈಸ್. ನನ್ನ ಫುಲ್ ಕೆಮ್ಮರ್ತಿದ್ದು. ದೀಕ್ಷಾನೇ ಬೇಕು ಅಂತಿರೋದು. ನೀನು ಸೈಲೆಂಟ್ ಆಗಿಲ್ಲ. ನೋಡು ಅವಳನ್ನ ಬೈಕೊಂಡೆ ಇವಾಗ ನೀನು.
ಗೈಸ್ ನಮ್ಮನ್ನ ಯಾರೋ ಚೆನ್ನಾಗಿ ಬೈಕೊಂತಿದ್ದಾರೆ. ಸಂತು ಅಣ್ಣ ನಮ್ಮನ್ನ ಬಿಟ್ಟು ತಿಂತಾ ಇರ್ತಾರೆ ಅವರು ಅಂತ. ಓಕೆ ಗಾಯ್ಸ್, ಮನೆಗೆ ಬಂದಿದ್ದಾಯಿತು. ಲೇಟ್ ಆಗೋಯ್ತು ಆಯಿತಾ, ಸ್ವಲ್ಪ ಉಗಿಸ್ಕೊಂಡೆ ಕೂಡ. ಎನಿವೇಸ್ ಆ್ಯಕ್ಚುಲಿ ತುಂಬ ಲೇಟ್ ಆಯಿತು. ಸೊ ಚೆನ್ನಾಗಿತ್ತು. ಒನ್ ಆಫ್ ದ ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದು ಕಂಪ್ಲೀಟ್ ಆಯಿತು, ಅದು ವಿತ್ ಮೈ ಪೀಪಲ್, ಆ್ಯಂಡ್ ಇಟ್ ವಾಸ್ ಸೋ ನೈಸ್. ಇನ್ನೂ ಆಗಬೇಕಿತ್ತು ಅಂತ ತುಂಬ ಅನಿಸ್ತು, ಬಟ್ ಇಟ್ಸ್ ಓಕೆ. ಇಟ್ ವಾಸ್ ಆರ್ ಲೈಕ್ ಫಸ್ಟ್ ಟೈಮ್. ಸೊ ನೆಕ್ಸ್ಟ್ ಟೈಮ್ ಅದಕ್ಕೆ ನಾವು ಹೋದರೆ ತುಂಬ ಬೇಗ ಹೋಗ್ತೀವಿ. ಸೊ ಒಂದು ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡು ಬೇಗ ಹೋಗ್ಬಿಟ್ಟು ಆವಾಗಲೇ ನಮಗೆ ಮುಂದೆ ನಿಂತ್ಕೊಳ್ಳೋಕೆ ಸಿಗುತ್ತೆ. ಇವತ್ತು ತುಂಬ ಹಿಂದೆ ಇದ್ವಿ, ಬಟ್ ಆದರೂ ನಾನು ಅಲ್ಲಿ ಸೌಂಡ್ ಇಂಜಿನಿಯರ್ಸ್ ಎಲ್ಲ ಇರ್ತಾರಲ್ಲ, ಲೈಕ್ ಮೇಂಟೈನ್ ಮಾಡೋಕ್ಕೆ, ಅಲ್ಲೇ ಇರ್ಬಿಟ್ಟಿದೆ. ಅಲ್ಲಿ ವೈರುಗಳನ್ನೆಲ್ಲ ಬೈತವ್ರೆ, ಇಳೀರಿ. ನಾನು ಆ್ಯಕ್ಚುಲಿ ನಾನು ಏನು ಟಚ್ ಮಾಡ್ತೀಸಿ, ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ಆಯಿತಾ. ಸೊ ನಾನು ಏನು ಟಚ್ ಮಾಡ್ತಿರಲಿಲ್ಲ. ಸೊ ನಾನು ಐ ವಾಸ್ ಕಾಷಿಯಸ್ ಆ್ಯಂಡ್ ಅಲ್ಲೇ ನಿಂತ್ಕೊಂಡು ಫುಲ್ ಜಗಳ ಎಲ್ಲ ಮಾಡಿ, ಅಲ್ಲೇ ಜಗಳ ಇನ್ ದ ಸೆನ್ಸ್ ನಾನೇನು ಲೈಕ್ ವಯರ್ನೇನು ಮುಡ್ತಿಲ್ಲ. ಸೊ ಪ್ಲೀಸ್ ಬಿಡಿ, ನಾನು ನೈಟಿಗೆ ನನಗೇನೋ ಕಾಣಿಸ್ತಿಲ್ಲ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ. ಜಗಳ ಅಲ್ಲೇ ರಿಕ್ವೆಸ್ಟ್ ಮಾಡಿ ಅಲ್ಲಿ ನಿಂತ್ಕೊಂಡು ನೋಡಿದೆ, ಚೆನ್ನಾಗಿತ್ತು, ಕಾಣಿಸ್ತು. ಆ್ಯಂಡ್ ಏನಂದರೆ ನನಗೆ ಕಂಡೆ ಪರಶಿವನ ಸಾಂಗು ಮತ್ತು ಪ್ರೀತಿಯ ಹೆಸರು ನೀನು ಸಾಂಗು ತುಂಬ ಕೇಳಬೇಕು, ರಘು ದೀಕ್ಷಿತ್ ಅವ್ರದ್ದು ಕಾನ್ಸರ್ಟಲ್ಲಿ ಅಂತ ಆಸೆ ಇತ್ತು. ಬಟ್ ಓಕೆ, ಅದಾಗಲಿಲ್ಲ. ಅದು ಬಿಟ್ಟು ಬೇರೆ ಸಾಂಗ್ಸ್ ಆಯಿತು. ಏನೋ ಒಂದು ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಥರ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಆ್ಯಂಡ್ ವಿ ಹ್ಯಾಡ್ ದ ಬೆಸ್ಟ್ ಈವ್ನಿಂಗ್ ಟುಡೇ. ದಟ್ಸ್ ಇಟ್ ಗೈಸ್. ಸೊ ಇಷ್ಟೇ ವಿಡಿಯೋ, ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಫ್ ಯು ಹ್ಯಾವ್ ಎಂಜಾಯ್ಡ್ ಇಟ್, ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಆ್ಯಂಡ್ ನೀವು ಯಾವ್ದಾನ ಕಾನ್ಸರ್ಟ್ಸ್ಗೆ ಹೋಗಿದ್ರೆ, ಯಾರು ಕಾನ್ಸರ್ಟ್ಗೆ ಹೋಗಿದ್ರೆ ಅನ್ನೋದನ್ನ ಕಮೆಂಟ್ ಮಾಡಿ, ಲೆಟ್ ಮೀ ನೋ. ಬಾಯ್.